ಭೀಮಸೇನ. ದ್ರೌಪದಿಯು ಧರ್ಮರಾಯನ ಗುಣಗಳನ್ನು ವರ್ಣಿಸ್ತಾಳೆ. ಅದನ್ನು ಕೇಳಿ ಭೀಮನು ಕೂಡ ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಇದನ್ನು ಗ್ರಹಿಸಿದ ದ್ರೌಪದಿಯು ಭೀಮನಿಗೆ ಬೇಸರವಾಗಬಾರದು ಅಂಥೇಳಿ, ನೀನೇನು ಕಡಿಮೆಯಲ್ಲ, ನಿನ್ನ ಭುಜಬಲದ ಪರಾಕ್ರಮ ಎಲ್ಲರಿಗೂ ತಿಳಿದಿದೆ. ಹೇಗೆ ಅಂತಂದರೆ, ಆದಿಶೇಷನನ್ನು ಹೊತ್ತಿರುವ ಭೂಮಿ, ಪರ್ವತಗಳು, ಅಷ್ಟದಿಗ್ಗಜಗಳು ಇವೆಲ್ಲವೂ ತಮ್ಮ ತಮ್ಮ ಕೆಲಸಗಳಿಗೆ ವಿರಾಮವನ್ನು ಕೊಟ್ಟು ಆರಾಮವಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿವೆ. ಅಂದರೆ ಆ ಕಾರ್ಯವನ್ನು ನೀನು ವಹಿಸಿಕೊಂಡಿರುವೆ ಅಂತ ಹೇಳಿ ಅರ್ಥ. ಹೀಗೆ ಭೀಮನನ್ನು ಹೊಗಳ್ತಾಳೆ. ಕಾರಣ, ಹೊಗಳಿಕೆಗೆ ಎಲ್ಲರೂ ತಲೆಬಾಗ್ತಾರೆ. ಇಲ್ಲಿ ಭೀಮನು ಸಹ ಹೊರತಲ್ಲ. ಈ ರೀತಿಯಾಗಿ ಹೊಗಳುತ್ತಾ ಭೀಮಸೇನನ ಮತ್ತೊಂದು ವಿಷಯ, ನೀನು ಒಂದೇ ಸಲ ಬಲಗಣ್ಣಿನ ರೆಪ್ಪೆಯನ್ನು ಎತ್ತಿ ಕಣ್ಣಿನಿಂದ ವೀಕ್ಷಿಸಿದರೆ ಸಾಕು, ಮುಗಿಯಿತು ಅಂತ ಹೇಳಿ ಅರ್ಥ. ಹೀಗೆ ಭೀಮನು ತನ್ನ ಪರಾಕ್ರಮವನ್ನು ಕೀಚಕನ ಮೇಲೆ ಪ್ರಯೋಗಿಸ್ತಾನೆ. ಹಾಸಿಗೆಯನ್ನು ಸುತ್ತಿದಂತೆ ಸುತ್ತಿ ಆಚೆಗೆ ಎಸಿತಾನೆ. ಅದನ್ನು ನೋಡಲು ಊರಿನವರೆಲ್ಲರೂ ಬರ್ತಾರೆ. ಅವರೊಂದಿಗೆ ದ್ರೌಪದಿಯೂ ಬರ್ತಾಳೆ. ಅನೇಕ ರೀತಿಯ ಭಾವನೆಗಳು ಉದ್ಭವಿಸುತ್ತವೆ. ಮೊದಲಿಗೆ ಕಾರುಣ್ಯ ಭಾವ, ತಕ್ಷಣವೇ ಕ್ರೋಧ ಎಲ್ಲವೂ ಇತ್ತು. ಆದ್ದರಿಂದ ನಾವು ಸಹ ಕೆಟ್ಟ ಕೆಲಸ ಮಾಡುವಾಗ ದೊಡ್ಡವರ ಸಲಹೆ ಇದ್ದರೆ ಕೇಳಬೇಕು ಎನ್ನುತ್ತಾ ಮತ್ತೆ ಮತ್ತೆ ಭೀಮಸೇನನ ಪರಾಕ್ರಮವನ್ನು ಪ್ರಶಂಸೆ ಮಾಡ್ತಾಳೆ ದ್ರೌಪದಿ.